ಗಂಭೀರ ಆರೋಪ ಕೇಳಿಬಂದಿತ್ತು. ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವೈರಲ್ ಆಗಿರುವ ಆಡಿಯೋದಲ್ಲಿ ಇರೋದು ನನ್ನದೇ ಧ್ವನಿ ಅಂತ ಬಿಆರ್ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ನನ್ನದೇ ಧ್ವನಿ, ನಾನು ಸತ್ಯವನ್ನೇ ಹೇಳಿದ್ದೀನಿ ಅಂತ ಬಿಆರ್ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನನಗಿಂತ ಪಂಚಾಯತ್ ಚೇರ್ಮನ್ ಬಹಳಷ್ಟು ಬಲಿಷ್ಠರಾಗಿದ್ದಾರೆ. ನಾನು 2,000 ಮನೆಗಳನ್ನು ಕೇಳಿದ್ದೀನಿ. ಅವರಿಗೆ 1950 ಮನೆ ಆಗಿದೆ. ನಾನಾಗಿ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲ್ಲ. ಅವರಾಗಿಯೇ ನನ್ನನ್ನು ಭೇಟಿಗೆ ಕರೆದ್ರೆ ಮಾತ್ರ ನಾನು ಹೋಗ್ತೀನಿ. ನನ್ನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಬಹುತೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ. ಹೀಗಾಗಿ ನಾನ್ಯಾಕೆ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿ? ನನ್ನ ಹೊಟ್ಟೆ ಕಡಿತು, ನಾನು ಇದಕ್ಕೆ ಔಷಧಿ ತೆಗೆದುಕೊಂಡಿದ್ದೀನಿ ಅಂತ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿನೇ ಇದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2,000 ಮನೆ ಕೇಳಿದ್ದೆ ಮುಂಚೆ. ಈಗ ಅವರಿಗೆ ಎಷ್ಟು ಹಂಚಿಕೆ ಆಗಿದೆ ಸರ್? ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ, ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ವರದಿ ಕೇಳಿದೆ ಸರ್. ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ? ಅಲ್ಲಲ್ಲ, ನಿನ್ನೆ ಅವರು ರಾಜ್ಯ ನಾಯಕರು ನಾನು ಹೊಟ್ಟೆ ಕಡಿತು, ನಾನು ಔಷಧ ತಗೊಂಡಿನಿ. ಈ ಬಿಜೆಪಿ ಅವರು ಹೇಳ್ತಾ ಇರೋದು ಸರ್ಕಾರದಲ್ಲಿ ದೊಡ್ಡದಂತ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನೇ ಅಸ್ತ್ರ ಮಾಡ್ಕೊಂಡು ಬಿಜೆಪಿ ಅವ್ರು ಏನು ಬಹಳ ಸಾಧ್ಯ ಅಲ್ಲ. ಅವರು